ಹಿಂಗೆ ಹೊಡೆದಾಗಲೇ ಈ ರೀತಿ ನೋಡ್ತಾ ಇರ್ಬೋದು, ಎಲ್ಲ ಅಗಸೆ ಬೀಜಗಳೆಲ್ಲ ಬರ್ತವೆ. ಆಲ್ಮೋಸ್ಟ್ ನಮ್ಮದೆಲ್ಲ ಅಗಸೆ 3 ವರ್ಷ ಆಯ್ತಾ ಬಂತು, ಹತ್ತತ್ರ 50 ಅಡಿ ಮೇಲೆ ಬೆಳೆದಿದೆ ಅಂತ ನೋಡಿದ್ರಿ. ಈ ವಿಡಿಯೋದಲ್ಲಿ ನಾವು ಹಾಗೆ ತಂದಿದ್ದ ಅಗಸೆನ ಕ್ಲೀನ್ ಮಾಡ್ತಾ ಇರೋದು ನೋಡಿ. ತಿರೋದನ್ನ ಆರಿಸ್ತಾ ಇದ್ದಾರೆ. ನಮಸ್ಕಾರ ಪ್ರೇಕ್ಷಕರೇ, ಗೌರಿವನಕ್ಕೆ ಸ್ವಾಗತ. ನೀವು ಹಿಂದಿನ ವಿಡಿಯೋದಲ್ಲಿ ಅಗಸೆ ಹೆಂಗೆ ಮರದಿಂದ ಕಿತ್ಕೊಬಂದು ಅದನ್ನ ಒಡೆದ್ವಿ ಕಡ್ಡಿನಲ್ಲಿ. ಅಗಸೆ ಬೀಜಗಳು ಕರ್ನಾಟಕದಾದ್ಯಂತ ಕೆಲವು ಹೊರಗಡೆಯಿಂದನೂ ಕೇರಳ, ತಮಿಳುನಾಡು ಕಡೆಯಿಂದನೂ ಕೂಡ ಕೇಳಿ ತರಿಸ್ಕೊಂಡಿದ್ದಾರೆ. ಕರ್ನಾಟಕದಾದ್ಯಂತ ಕೊರಿಯರ್ ಮಾಡ್ತಾ ಇದೆ. ಹಾಕಿದ್ನ ಹಿಂಗೆ ಕಡ್ಡಿ ತಗೊಂಡು ಹೊಡಿತಾ ಇದ್ದಾರೆ. ರೂಪಿಸ್ತಾರ ವಿವೇಕ್ ನಗರ್ ಅಲ್ಲೆಲ್ಲ ಬಂದಿದೆ, ಬಟ್ ನಮ್ಮ ಕನ್ನಡ ಏರಿಯಾದಲ್ಲಿ ನಾನು ನೋಡಿಲ್ಲ. ನಮ್ಮ ಗಾಂಧಿ ಬಜಾರ್, ಬಸವನಗುಡಿಲೆಲ್ಲ ನೋಡಿಲ್ಲ. ಹೌದಾ? ಓಕೆ. ಇಲ್ಲ, ಅಲ್ಲಿ ಅಷ್ಟೊಂದು ಬೆಂಗಳೂರಲ್ಲಿ ಅವೇರ್ನೆಸ್ ಇಲ್ಲ ಮೇಡಮ್. ಹಾಂ, ಈಗ ನುಗ್ಗೆ ಸೊಪ್ಪಿನ ಜೊತೆಗೆ ಅಗಸೆನೂ ಕಸ ಕೊಟ್ಟಿರೋದ್ರಿಂದ ನಮಗೂ ಉಪಯೋಗ ಸಹ. ಇವರು ಜಮೀನು ತಗೊಂಡಿರೋದ್ರಿಂದ ನಮಗೂ ಕೂಲಿ ಕೊಡ್ತಾರ. ಗೇಯ್ಕೊಂಡು ನಾವು ಜೀವನ ಕಳ್ತೀವಿ. ಅದೇ ನೀವು ಮಾಡ್ತೀರಿ. ನೆಕ್ಸ್ಟ್ ಇದನ್ನ ಮಾಡೋರು ಯಾರು ಅಂದ್ರೆ ಗಲಿತಾರ ಸರ್, ಕಲಿತಾರ ಅವರಾನಿ ಎಲ್ಲ ಕಲಿತಾರೆ. ಇದೆಲ್ಲ ಮಿಷಿನ್ಗಳಿಗೆ ಹಾಕ್ತಾರೆ ಅಷ್ಟೇ. ನೀವುಗಳ ಹೋದ್ಮೇಲೆ ಯಾರು ಹೇಳ್ಕೊಡೋದು ಇದನ್ನೆಲ್ಲ? ಹೌದು ಹೌದು ಸರ್. ಹಾಂ, ನಮ್ಮಂತವ್ರು ಇರೋವರೆಗೂ ಮಾತ್ರ ಬಂದು ಗೇಯ್ತೀನಿ ಸರ್. ಮಕ್ಕಳು ಓದ್ತಾವ. ಅಲ್ಲ, ನಿಮ್ಮ ಮಕ್ಳು ಓದ್ತಿದ್ದಾರೆ. ಈಗ ನನಗೆ ಬರಲ್ಲ. ನನಗೆ ಬರಲ್ಲ ಇವೆಲ್ಲ ಕೇರೋದು ಮಾಡೋದೆಲ್ಲ. ಹೌದು ಸರ್. ಇಲ್ಲ, ನಮ್ಗೆ ಎಲ್ಲ ಕುಟ್ಟೋದು, ಬೀಸೋದು ಎಲ್ಲ ಬರ್ತದ ಮೇಡಮ್ ಅವರೇ. ಎಲ್ಲ ಕೆಲಸ, ನಾಟಿ ಕೆಲಸ ಎಲ್ಲ ಕೆಲಸನೂ ಮಾಡ್ತೀನಿ. ಅದಕ್ಕೆ ಇವ್ರು ರಾಗಿ ಹಾಕಿ ಅಂತ ಹೇಳಿವಿ ಬಂದು. ರಾಗಿ ಬೆಳೀರಿ, 5,000 ರೂಪಾಯಿ ಇದೆ ಒಂದು ಕ್ವಿಂಟಲ್ ರಾಗಿಯೇನಿ. ಅದಕ್ಕೆ ಹಾಕಿ ಸಹ ನಾವು ಬಂದು ಗೇ ಕೊಡ್ತೀವಿ, ನಮಗೂ ಕೂಲಿ ಆಗುತ್ತಾ ಅಂತೆಲ್ಲ ಹೇಳಿ. ಇವರು ನಿಮ್ಮ ಅದೃಷ್ಟ. ಎಷ್ಟೋ ಜನಕ್ಕೆ ಹಾಲಿಲ್ಲ ಅಂದ್ರೆ ಇಲ್ಲಿ ನೋಡಿ ಅವರೇ ನಿಮಗೆ ಅಡ್ವೈಸ್ ಮಾಡ್ತಾರೆ ಅಂತಾರ ಸಹ. ಬರ್ತೀವಿ ಸಹ. ನಿಮ್ಮ ಹೆಸರೇನಮ್ಮ? ಚಿನ್ನಮ್ಮ ತಾನೆ. ನಿಮ್ಮ ಹೆಸರು ಅಕ್ಕ? ಚಂದ್ರಮ್ಮ. ಚೆನ್ನಾಗಿ ನೋಡ್ಕೊತಾರಾ? ಹಾಂ, ಚೆನ್ನಾಗಿ ನೋಡ್ಕೊತಾರ. ಹಾಂ, ಇಲ್ಲ ನೀ ಬರಲ್ಲ, ಅವ್ರು ಬಂದಾಗ ಮಾತ್ರ ಬರ್ತೀನಿ ನೀ. ಹಾಂ, ಅವ್ರು ಬಂದಾಗ ಬರ್ತಾರ. ಫೋನ್ ಮಾಡೋದು ನಂಬರ್ ಕೊಡ್ತಾರ ನೀ. ಅವರು ಬೇಗೂರು ಕೊಂಟೈತಾರಲ್ಲ ನೋಡಿ, ಅವ್ರು ಬಂದಾಗ ಬರ್ತೀನಿ. ಹೇಳಿ ಕಳಿಸ್ತೋದ್ರೆ ಫೋನ್ ಇರ್ತದೆ. ಆ ಫೋನ್ ಮಾಡಿದಾಗ ಬಂದು ಗೇ ಕೊಡ್ತೀನಿ. ನೀವು ಹೇಳಿ, ನಿಮಗೂ ಬರ್ತೀವಿ. ಏನು ಜಾಗನೇ ಇಲ್ಲಲ್ಲ. ಅಡಿಕೆ ಮರ ಇದೆ ಮಧ್ಯದಲ್ಲಿ. ನಾವು ನೈಟ್ರೋಜನ್ ಫಿಕ್ಸೇಷನ್ಗೋಸ್ಕರ ಅಗಸೆ ಹಾಕಿದ್ದೀನಲ್ಲ, ಇಲ್ಲಿ ನೋಡಿ. ಇದು ಸಾಕಾಗ್ಬೋದಾ ನಮಗೆ? ಇದು ಅಗಸೆ ಎಷ್ಟು ಗಿಡ ಇದೆ ಅಗಸೆ ಗಿಡಗಳು? ಅಗಸೆ ಎಲ್ಲ ಒಂದು 400 ಇರಬೇಕು ಮೇಡಮ್. ಕಾಯಿ ಬಿಟ್ಟಿದೆಯಾ ಸರ್? ತೆಗೆದ್ರಾ? ತೆಗೆದಿದ್ದೀವಿ, ಮೊನ್ನೆ ತಾನೇ ಹಾರ್ವೆಸ್ಟ್ ಮಾಡಿದ್ದೀನಿ ಮೇಡಮ್. ಹಂಗೆ ಅದಕ್ಕೋಸ್ಕರ ಯೂಸ್ ಮಾಡ್ತಾರೆ ಸೊಪ್ಪನ್ನ. ಬೀಜ ನನಗೆ ತಿಳಿದಂಗೆ ತುಂಬ ರೇರು. ನಾನೇ ಅವತ್ತಿನ ದಿನ 4 ಇಯರ್ಸ್ ಬ್ಯಾಕು ಅಗಸೆ ಬೀಜ ಇದು ಮಾಡಬೇಕು ಅಂತ ನಾನು ಮೈಸೂರು, ಮಂಡ್ಯ ಎಲ್ಲ ಕಡೆ ತುಂಬ ಹುಡುಕಿದೆ, ಸಿಗಲಿಲ್ಲ. ಕೊನೆಯಲ್ಲಿ ನಾನು ತುಮಕೂರು ಆಚೆ ಶರದ್ ಗೌಡ ಅಂತ ಅವ್ರ ಹತ್ರ ಯೂಟ್ಯೂಬ್ನಲ್ಲಿ ನೋಡಿದ್ದೆ. ಅವರಿಂದ ಹೇಳಿ ಅವರಿಂದ ತರಿಸ್ಕೊಂಡಿದ್ದು ಕೂಡ. ಹಾಗೆ ಅಗಸೆ ಅಪ್ರಾಕ್ಸಿಮೇಟ್ಲಿ 400 ಗಿಡ ಏನೋ ಇದೆ ಮೇಡಮ್. 400 ಗಿಡ ಇದೆ. ಅದು ತುಂಬ ಕಾಂಟ್ರಿಬ್ಯೂಷನ್ ಇದೆ ನೈಟ್ರೋಜನ್ ಫಿಕ್ಸೇಷನ್ಗೋಸ್ಕರ ಅದರಲ್ಲಿ. ಆಮೇಲೆ ಅಗಸೆ ತುಂಬ ಇಂಪಾರ್ಟೆಂಟ್ ರೋಲ್ ಆಗುತ್ತೆ ಸಾರಜನಕ ಸ್ಥಿರೀಕರಣಗೊಳಿಸೋ ನೈಟ್ರೋಜನ್ ಫಿಕ್ಸೇಷನಲ್ಲಿ. ಅಂಥವ್ರು ಸುಮಾರು ಜನ ಬೈ ಮಾಡ್ತಾ ಇದ್ದಾರೆ ಮೇಡಮ್. ಅಗಸೆನ ಬೈ ಮಾಡ್ತಾ ಇದ್ದಾರೆ. ಕೆಲವರು ಹತ್ತಿರದಲ್ಲಿರೋರು ಅವರೇ ಬಂದು ತೊಗೊಂಡೋಗಿದ್ದಾರೆ. ಇನ್ನು ಕೆಲವರು ಸುಮಾರು ಜನ ಜಾಸ್ತಿ, ಒಂದು 90% ಕೊರಿಯರ್ ಮಾಡ್ತಾ ಇದ್ದೀನಿ ಮೇಡಮ್ ಅಕ್ರಾಸ್ ಕರ್ನಾಟಕ. ಇಲ್ಲ, ನಿಮ್ಗೆ ಆ್ಯಕ್ಚುಲಿ ಇದು ಬಂದಿದೆ ನಿಮಗೆ. ನನಗೆ ಬೀಜ ಬರೋಕ್ಕೆ ಶುರುವಾಗಿ 2.5-3 ಇಯರ್ಸ್ ಆದಮೇಲೆ ಬೀಜ ಬರೋಕ್ಕೆ ಶುರುವಾಗಿದ್ದು. ಬಟ್ ಬೆಳೆಯೋದು ಬೇಗ ಬೆಳೆದು ಬಿಡುತ್ತೆ ನಿಮಗೆ. ಸೊಪ್ಪಿಗೆ ನಾರ್ಮಲಾಗಿ ಬೀಜದ ನಾನು ನೋಡಿದಂಗೆ ಯಾರೂ ಬೀಜಕ್ಕೆ ಅಂತ ಅಗಸೆ ಹಾಕಿದ್ದಿಲ್ಲ. 400 ಹಾಕಿದ್ದು. ಇದು ಇದು ಗುಂಪು ಬಾಳೆ ಟೈಪು. ನಾವು ಪೊಟ್ಯಾಶ್ ಫಿಕ್ಸೇಷನ್ಗೋಸ್ಕರ ಅಂತ ಹೇಳಿ ಬಾಳೆ ಬಿಟ್ಕೊಂಡಿರೋದು ನಾನು. ಬಾಳೆಹಣ್ಣನ್ನು ನಾನು 2 ತಿಂಗಳಿಗೊಂದ್ಸಲ ಒಂದು ಅಪ್ಪದೆ ಅಡಿಕೆ ಹಾಕಿದ್ದೇನೆ ಮೇಡಮ್. ಡ್ವಾರ್ಫ್ ವೆರೈಟಿ ನೆಟ್ಟಿದ್ದೇವೆ. ತೆಂಗಿನ ಸಸಿಗಳು ತೆಂಗಿನ ಸಸಿಗಳು ಬಂದಿದೆ. ಡ್ವಾರ್ಫ್ ಬಂದಿದೆ 82 ಇದೆ. ಟಿಪ್ ಟು ಟಾಲ್ ಬಂದಿದೆ 70 ಇದೆ ಮೇಡಮ್. ನಮಸ್ಕಾರ ಸ್ನೇಹಿತರೆ,
ಗೌರಿವನಕ್ಕೆ ಸ್ವಾಗತ. ಈ ದಿನ ನಮ್ಮ ತೋಟದಲ್ಲಿ ಅಗಸೆ ಬೀಜನ ಹಾರ್ವೆಸ್ಟ್ ಮಾಡ್ತಾಯಿದ್ದೀವಿ. ಅದ್ರ ಬಗ್ಗೆ ಒಂದು ಸಲ ಡೀಟೇಲ್ಸ್ ತೋರಿಸ್ಬಿಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಆಲ್ಮೋಸ್ಟ್ ನಮ್ಮದೆಲ್ಲ ಅಗಸೆ 3 ವರ್ಷ ಆಯ್ತಾ ಬಂತು. ಹತ್ತತ್ರ 50 ಅಡಿ ಮೇಲೆ ಬೆಳೆದಿದೆ. ಅದೊಂದು ಅಗಸೆ ಬೀಜ ಕೀಳೋದು ಸ್ವಲ್ಪ TDS ಪ್ರೋಸೆಸ್ಸು. ಈ ಥರ ದೋಟಿ ತರಿಸಿದ್ದೀವಿ, 40-45 ಅಡಿದು. ಆ ದೋಟಿ ಹಾಕ್ಕೊಂಡು ತುದಿನಲ್ಲಿ ಬೆಳೆದಿರುತ್ತೆ ಆಲ್ಮೋಸ್ಟ್ ಎಲ್ಲ ಅಗಸೆನು. ಅದನ್ನು ಕೀಳಬೇಕು. ನೋಡಿ, ಕೀಳ್ತಾ ಇದ್ದಾರೆ. ಈಗ ನಾವು 3 ದಿನದಿಂದ ಇಬ್ಬರು ಗಂಡಾಳು, ಇವತ್ತಿಬ್ಬರು ಹೆಣ್ಣಾಳು ಬಂದಿದ್ದಾರೆ. ಅವ್ರ ಕೈಲಿ ಕೀಳ್ತಾ ಇದ್ದೀವಿ. ಇದು ಅಗಸೆ ಕೀಳ್ತಾ ಇರೋದು ಇವರು. ನೋಡಿ, ತಿರೋದನ್ನ ಆರಿಸ್ತಾ ಇದ್ದಾರೆ. ಈ ಥರ ಅವರು ಗಂಡಾಳುಗಳ ಕಿತ್ತಿದ್ದನ್ನ ಹೆಣ್ಣಾಳುಗಳು ಸಾಗಿಸ್ತಾ ಇದ್ದಾರೆ. ಈಗ ತಂದು ಎಲ್ಲ ಒಂದು ಜಾಗದಲ್ಲಿ ಗುಡ್ಡೆ ಮಾಡ್ಕೊಂಡಿದ್ದೀವಿ. ಆ ಥರ ತಂದು ಗುಡ್ಡೆ ಹಾಕಿದ್ದನ್ನ ಹಿಂಗೆ ಕಡ್ಡಿ ತಗೊಂಡು ಹೊಡಿತಾ ಇದ್ದಾರೆ. ಹಿಂಗೆ ಹೊಡೆದಾಗಲೇ ಈ ರೀತಿ ನೋಡ್ತಾ ಇರ್ಬೋದು, ಎಲ್ಲ ಅಗಸೆ ಬೀಜಗಳೆಲ್ಲ ಬರ್ತವೆ, ಉದುರುತ್ತವೆ. ನೋಡಿದ್ರಲ್ಲ, ಇದಿಷ್ಟು ಅಗಸೆ ನಾವು ಬೀಜ ಇದು ಮಾಡ್ತಾ ಇರೋ ಪ್ರೋಸೆಸ್ಸು. ಗ್ರೂಪ್ನಲ್ಲಿ ಕೆಲವರು ನಾನು ಅಗಸೆ ಕಾಸ್ಟು 1100 ರೂಪೀಸ್, 1100 ರೂಪಾಯಿ kg ಅಂತ ಹೇಳಿದಾಗ ಜಾಸ್ತಿ ಆಯಿತು ಅಂತ ಮೆನ್ಷನ್ ಮಾಡಿದರು. ಅದಕ್ಕೋಸ್ಕರ ಅವ್ರಿಗೊಂದು ಸಲ ಕ್ಲಾರಿಫಿಕೇಷನ್ ಹೇಳ್ಬಿಡೋಣ ಅಂತ ಹೇಳ್ಬಿಟ್ಟು. ನೀವು ನೋಡ್ದಂಗೆ ಇವಾಗ ಆಲ್ಮೋಸ್ಟ್ 2 ದಿನದಿಂದ 2 ಗಂಡಾಳು 2 ಹೆಣ್ಣಾಳು ಇದು ಮಾಡ್ತಾಯಿದ್ವಿ. ನಮ್ಮ ಕಡೆ ಎಲ್ಲ ಗಂಡಾಳಿಗೆ ಬಂದಿದೆ 600 ರೂಪಾಯಿ ಕೂಲಿ. ಸೊ 2 ದಿನಕ್ಕೆ ಈಗ ಆಲ್ರೆಡಿ ಗಂಡಾಳಿಗೆ 4400 ರೂಪಾಯಿ ಆಗಿದೆ. ಹೆಣ್ಣಾಳಿಗೆ ಬಂದಿದೆ 300 ರೂಪಾಯಿ ಪರ್ ಡೇ. ಸೊ ಅವ್ರದಕ್ಕೆ ಬಂದಿದೆ 1200 ರೂಪಾಯಿ ಆಗಿದೆ. ಇನ್ನೂ 2 ದಿನದ ಕೆಲಸ ಆಗ್ಬೋದು ಅನಿಸುತ್ತೆ. ಆ್ಯಾವ್ರೇಜು ಪರ್ ಡೇ ನಮಗೆ ಕೂಲಿ ಎಕ್ಸ್ಪೆನ್ಸಸ್ಸೇ ಬಂದಿದೆ ಅಂದಾಜು 1800 ರೂಪಾಯಿ ಬೀಳ್ತಾಯಿದೆ. ಆ ಥರ 5 ದಿನದ ಪ್ರೋಸೆಸ್ಗೆ ಅಂದಾಜು 10,000 ರೂಪಾಯಿ ಆಗುತ್ತೆ, 10,000-12,000 ರೂಪಾಯಿ. ಇದೆಲ್ಲ ನಾವು ನೋಡ್ತು ಅಂದರೆ ಕೀಳ್ತು ಎಲ್ಲ ಮಾಡಿದ್ರೆ ಈಗ ಇದರಲ್ಲಿ ಅಂದಾಜು ಒಂದು 15 kg ಸಿಗ್ಬೋದು ಅಂತ ಅನಿಸುತ್ತೆ. 15 kg 6 ದಿನದ ಎಫರ್ಟ್ಗೆ. ಸೊ ಕಮರ್ಷಿಯಲಿ ಬಂದಿದೆ. ನಾವು ಯಾಕೆ ಇದು ಮಾಡ್ತೀರಾ ಅಂದರೆ ಹೇಳಿದ್ರೆ ಅಗಸೆ ಅಂತ ಪ್ರಾಫಿಟೇಬಲ್ ಅಲ್ಲ. ಆದರೆ ನಾವೇನಂದರೆ ನ್ಯಾಚುರಲ್ ಫಾರ್ಮಿಂಗ್ನಲ್ಲಿ ಅಗಸೆ ನೈಟ್ರೋಜನ್ ಫಿಕ್ಸೇಷನಲ್ಲಿ ತುಂಬ ಒಂದು ಉತ್ತಮ ಪಾತ್ರ ವಹಿಸುತ್ತೆ. ಅದಕ್ಕೋಸ್ಕರ ನಮ್ಮ ಥರನೇ ನೈಸರ್ಗಿಕ ಕೃಷಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇರೋರಿಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ನಾವು ಅಗಸೆ ಬೀಜ ಕೀಳ್ಸ್ಬಿಟ್ಟು ಕೊಡ್ತಾ ಇರೋದು. ಅದು ಬಿಟ್ಟರೆ ಬೇರೆ ಏನು ಕಮರ್ಷಿಯಬಲಿ ಇದು ಬಂದಿದೆ ವಯಾಬಲ್ ಅಲ್ಲ. ಇದರಿಂದ ಏನಾದ್ರು ಅಗಸೆ ಬೆಳೆದು ಅಗಸೆ ಬೀಜದಲ್ಲಿ ಯಾರಾದರೂ ಇದು ಮಾಡ್ತಾರೆ, ಹಣ ಗಳಿಸ್ತಾರೆ ಅಂತ ನಾವು ಭಾವಿಸಿದ್ರೆ ಅದು ತಪ್ಪಾಗುತ್ತೆ. ಅದಕ್ಕೋಸ್ಕರ ಒಂದು ಸಲ ಕ್ಲಾರಿಫಿಕೇಷನ್ ಹೇಳ್ಬಿಡೋಣ, ಏನಕ್ಕೆ 1100 ರೂಪಾಯಿ kg ಅಗಸೆ ಬೆಲೆ ಫಿಕ್ಸ್ ಮಾಡಿದ್ದೀವಿ ಅಂತ ನಮ್ಮ ಮಿತ್ರರಿಗೆಲ್ಲ ತಿಳಿಸ್ಬಿಡೋಣ ಗ್ರೂಪಲ್ಲಿ ಇರೋದಕ್ಕೋಸ್ಕರ ಅಂತ ಈ ವಿಡಿಯೋ ಮಾಡಿದ್ದು. ನಮಸ್ಕಾರ ಸ್ನೇಹಿತರೆ. ನಮಸ್ಕಾರ ಪ್ರೇಕ್ಷಕರೇ, ಗೌರಿವನಕ್ಕೆ ಸ್ವಾಗತ. ನೀವು ಹಿಂದಿನ ವೀಡಿಯೋದಲ್ಲಿ ಅಗಸೆ ಹೆಂಗೆ ಮರದಿಂದ ಕಿತ್ಕೊಬಂದು ಅದನ್ನ ಹೊಡೆದ್ವಿ ಕಡ್ಡಿನಲ್ಲಿ ಅಂತ ನೋಡಿದ್ವಿ. ಈ ವಿಡಿಯೋದಲ್ಲಿ ನಾವು ಹಾಗೆ ತಂದಿದ್ದ ಅಗಸೆನ ಕ್ಲೀನ್ ಮಾಡ್ತಾ ಇರೋದು, ಮರದಲ್ಲಿ ಹೆಂಗೆ ಕ್ಲೀನ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀವಿ. ಈ ರೀತಿ ಮರದಲ್ಲಿ ಅವರು ಒಣ್ಕೊತಾ ಇದ್ದಾರೆ. ಮತ್ತು ಈ ಜನ್ರೇಷನ್ ಹೋದರೆ ನೆಕ್ಸ್ಟ್ ಈ ಥರ ಕ್ಲೀನ್ ಮಾಡೋರು, ಕೆಲಸ ಕಲ್ತಿರೋರು ಸಿಗೋದೇ ಇಲ್ಲ ಅನಿಸುತ್ತೆ. ಇಲ್ಲಿ ನಾವು ಅಳತೆ ಮಾಡಿ ಪ್ಯಾಕೆಟ್ಗಳಲ್ಲಿ 1 kg, ಅರ್ಧ kg ಪ್ಯಾಕೆಟ್ನಲ್ಲಿ ಪ್ಯಾಕ್ ಮಾಡ್ತಾಯಿದ್ದೀವಿ. ಅಂದಾಜು ಇವಾಗ 1 kg ಅಂದರೆ ಅದಕ್ಕೊಂದು 40 ಗ್ರಾಮ್ 50 ಗ್ರಾಮ್ ಜಾಸ್ತಿನೇ ಬಿಟ್ಟಿದ್ದೀವಿ.
ಈ ರೀತಿ ಸಿದ್ಧವಾದ ಶುದ್ಧವಾದ ಅಗಸೆ ಬೀಜಗಳು ಕರ್ನಾಟಕದಾದ್ಯಂತ ಕೆಲವು ಹೊರಗಡೆಯಿಂದನೂ ಕೇರಳ ತಮಿಳುನಾಡು ಕಡೆಯಿಂದನೂ ಕೂಡ ಕೇಳಿ ತರಿಸ್ಕೊಂಡಿದ್ದಾರೆ. ಕರ್ನಾಟಕದಾದ್ಯಂತ ಕೊರಿಯರ್ ಮಾಡ್ತಾಯಿದ್ದೀವಿ. ಆಸಕ್ತಿ ಇರೋರು, ಅಗಸೆ ಬೀಜ ಬೇಕಾದವರು, ನಿಮಗೆಲ್ಲ ಗೊತ್ತಿರೋಂಗೆ ಸಾವಯವ ಕೃಷಿ, ನೈಸರ್ಗಿಕ ಕೃಷಿನಲ್ಲಿ ಅಗಸೆ ತುಂಬ ಮುಖ್ಯ ಪಾತ್ರ ವಹಿಸುತ್ತೆ. ಆ ಥರ ಆ ಕೃಷಿನಲ್ಲಿ ತೊಡಗಿರೋರಿಗೆ, ಬೇರೆ ಮೆಡಿಸಿನ್ ಪರ್ಪಸಸ್ಗೆ ಅಗಸೆ ಬೀಜ ಬೇಕಾಗಿರೋರು ನಮ್ಮ ಕೆಳಗಡೆ ಕೊಟ್ಟಿರೋ ದೂರವಾಣಿ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ದೂರವಾಣಿ ಸಂಖ್ಯೆ 9844283009. ಅಲ್ಲ, ಬೇರೆ ನೀವು ಅಗಿಯೋದಕ್ಕೆ ಮಾಡೋದಕ್ಕೆಲ್ಲ ಸಿಗ್ಬೋದು, ಬಟ್ ಕೆಲವು ಕೆಲಸಗಳು ಕಲಿಯೋದಿದೆಯಲ್ಲ. ಕೆಲಸ ಎಲ್ಲ ಕಲ್ತು ಹಾಂ, ಎಲ್ಲಿಂದ ಬಂದಿರೋದು ನೀವು? ಯಾವಾಗ ತೋಟಕ್ಕೆ ಬರ್ತಾ ಇರ್ತೀರಿ? ಏನೇ ಕೆಲಸ ಇದ್ರು ಮಾಡ್ಕೊಡ್ತೀನಿ. ಎಷ್ಟು ದಿನದಿಂದ ಕ್ಲೀನ್ ಮಾಡ್ತಿದ್ದೀರಿ ನೀವು? ಇದು ನಾವು ಒಂದು 3 ದಿನ ಮಾಡಿಮೇನಿ. ಮಾಡಿ ಎಲ್ಲ ಕಡಲೆಕಾಯಿ ಗೆಡ್ಲೆಕಾಯಿ ಎಲ್ಲನೂ ಬಿಡ್ಸಕ್ಕೆ ಬಂದಿದ್ದೀನಿ. ಇದು ಶುದ್ಧ ಮಾಡಿರೋ ಅಗಸೆ. ಇದು ಅಲ್ಲಿ ಆಲ್ರೆಡಿ ತಿಳಿಸಿರಂಗೆ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿನಲ್ಲಿ ನೈಟ್ರೋಜನ್ ಫಿಕ್ಸೇಷನ್ಗೆ ಅಗಸೆ ತುಂಬ ಮುಖ್ಯವಾದ ಪಾತ್ರ ವಹಿಸುತ್ತೆ. ಅದಕ್ಕೆ ರೆಡಿ ಇರೋ ಅಗಸೆನ ನಾವು ಕರ್ನಾಟಕದಾದ್ಯಂತ, ಈವನ್ ಕೆಲವರು ಆಂಧ್ರ ತಮಿಳ್ನಾಡವರು ಕೂಡ ತಗೊಂಡು ಹೋಗಿದ್ದಾರೆ. ನಾವು ಕೊರಿಯರ್ ಮಾಡ್ತೇವೆ. ಅವ್ರು ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಮಾತಾಡಿದ್ರೆ ಅವ್ರಿಗೆ ನಾವು ಕೊರಿಯರ್ ಮಾಡ್ತಾಯಿದ್ದೇವೆ ಮೇಡಮ್. ಹಾಂ, ಎಷ್ಟು ಕೆಜಿವರೆಗೂ? ಅಲ್ಲ, ಇವಾಗ ಮೊನ್ನೆ ಬಂದಿದೆ, ಒಬ್ಬರು ಹಾವೇರಿಗೆ ಬಂದಿದೆ 8 kg ತೊಗೊಂಡಿದ್ದಾರೆ. ಅದಕ್ಕೆ ಇನ್ನೊಬ್ಬರು ಹೊಸೂರಿನವ್ರು ಬಂದಿದೆ, ಅವರು 6 kg ತೊಗೊಂಡಿದ್ದಾರೆ. ಅವ್ರು ಎಷ್ಟು kg ಅದು ಎಲ್ಲ ಕಡೆಗೂ ಕೊರಿಯರ್ ಮಾಡ್ತೇವೆ ಮೇಡಮ್. ನಿಮ್ಮ ನಂಬರ್ ಹೇಳ್ಬೋದಾ? ನಾವು ಹೇಳ್ಬೋದು. ನಮ್ಮ ನಂಬರ್ ಹೇಳ್ಬೋದು. ಹೇಳಿ, ನೀವು ಹೇಳಿ. ನನ್ನ ನಂಬರ್ ಬಂದಿದೆ 9844283009. 9844283009. ಕರ್ನಾಟಕದಲ್ಲಿ ಪ್ರತಿ ಹಳ್ಳಿ, ಊರು, ಎಲ್ಲ ಕಡೆ ಕಳಿಸ್ಕೊಡ್ತಾರೆ. ಯಾರಿಗಾದರೂ ಅಗಸೆ ಬೀಜ ಬೇಕು ಅಂತಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ, ಒಂದು ಸತಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಅಗಸೆ ಬೀಜ ಇವ್ರ ಹತ್ರ ಯಾವಾಗೂ ಸಿಗುತ್ತೆ. ನೀವು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಕೊರಿಯರ್ ಮಾಡಿಸ್ಕೋಬೋದು.